ಪರಿಮಳವು ಸುಮನದೊಳಗನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರುದಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಮಂಗಳಾಚರಣ ಸಂಧಿಯ ಕಡೆಯ 13ನೆಯ ನುಡಿ. ದಾಸಾರ್ಯರು ಹರಿಯ ಸ್ಮರಣೆಯೊಂದಿಗೆ ಈ ಸಂಧಿಯನ್ನು ಮುಗಿಸುತ್ತಾರೆ. ಪರಿಮಳವು ಸುಮನದೊಳಗನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರುತಿಹ ಶ್ರೀ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ. ಶಬ್ದಾರ್ಥವನ್ನು ಗಮನಿಸೋಣ. ಅರಣಿ ಕಟ್ಟಿಗೆ, ಸುಮನ ಹೂವು, ಮುಮುಕ್ಷು ಮೋಕ್ಷ ಬಯಸುವವ. ಈ ನುಡಿಯಲ್ಲಿ ದಾಸರು ಪ್ರತಿನಿತ್ಯ ಭಾಗವತೋತ್ತಮರ ಸ್ಮರಣೆ, ಅವರ ಚಿಂತನೆ, ಪರಮ ಭಗವದ್ಭಕ್ತರ ಮಹಿಮಾಶ್ರವಣವನ್ನು ಮಾಡುವುದರ ಮೂಲಕ ಶ್ರೀಹರಿಯ ಕರುಣೆಯನ್ನು ಪಡೆಯಬೇಕು ಎಂಬುದಾಗಿ ಈ ನುಡಿಯಲ್ಲಿ ಸುಂದರವಾಗಿ ನಿರೂಪಿಸಿ ಶ್ರೀಹರಿಯ ಇರುವ ಪರಿಯನ್ನು ದೃಷ್ಟಾಂತಗಳೊಂದಿಗೆ ತಿಳಿಸಿದ್ದಾರೆ. ಭಗವಂತ ಹೇಗಿದ್ದಾನೆ ಎಂಬ ವಿಷಯವನ್ನು ನಮಗೆ ಮನವರಿಕೆ ಮಾಡಿಕೊಡುತ್ತಾರೆ. ಏಕೆಂದರೆ ಇದು ಕಲಿಯುಗದ ಪ್ರಭಾವದಿಂದ ಇದು ಆಕರ್ಷಕವಾದ ಇದು ಕಂಪ್ಯೂಟರ್ ಯುಗ ಎಂದೇ ಹೇಳಬಹುದು. ಕಣ್ಣಿಗೆ ಕಂಡದ್ದು ಅಷ್ಟೇ ಸತ್ಯ ಎಂಬುವ ಮಹಾನುಭಾವರು ಅನೇಕರಿದ್ದಾರೆ. ದೇವರು, ಧರ್ಮ, ಶಾಸ್ತ್ರದ ಬಗ್ಗೆ ವಿಶ್ವಾಸ ಇಲ್ಲದವರಿಗೆ ಕಣ್ಣಿಗೆ ಕಂಡದ್ದಷ್ಟೇ ಸತ್ಯವಲ್ಲ, ಕಾಣದ ನೂರಾರು ಸತ್ಯವಸ್ತುಗಳನ್ನು ಇಂದು ವಿಜ್ಞಾನಿಗಳು ವೈದ್ಯರು ಕೂಡ ಒಪ್ಪಿದ್ದು ಉಂಟು. ಆ ನಿಟ್ಟಿನಲ್ಲಿ ಎಲ್ಲರ ಅಂತರ್ಯಾಮಿಯಾದ ಭಗವಂತನನ್ನು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲಿಯೂ ಚಿಂತನೆ ಮಾಡಬೇಕೆಂದು ಸೂಚನೆ ಮಾಡುತ್ತಾರೆ. ಹಾಗಾದರೆ ಹೇಗಿದ್ದಾನೆ ಭಗವಂತ? ದೃಷ್ಟಾಂತ ಕೊಡ್ತಾರೆ. ಪರಿಮಳವು ಸುಮನದೊಳು, ಮುಂದೆ ಅರಣಿಯೊಳಗೆ ಅನಲ ಇದ್ದ ಹಾಗೆ. ಹೂವಿನಲ್ಲಿ ಸುಗಂಧ ಇರುವುದನ್ನು ಕೇವಲ ನೋಡಿದರೆ ಸಾಲದು, ಘ್ರಾಣೇಂದ್ರಿಯದಿಂದಲೇ ಅದನ್ನು ಸವಿಯಬೇಕು. ಹೂವು ಮಾತ್ರ ಬಾಹ್ಯ ಜಗತ್ತಿಗೆ ಕಂಡರೂ ಸಹ ಒಳಗೆ ಅಡಗಿರುವ ಅದರ ಪರಿಮಳ ಮಾತ್ರ ಅದು ಕೇವಲ ಕಣ್ಣಿಗೆ ಗೋಚರ ಆಗುವುದಿಲ್ಲ. ಪರಮಾತ್ಮ ಜಗತ್ತಿನ ಹೂವಿನೊಳಗಿರುವ ಪರಿಮಳದಂತೆ ಇದ್ದಾನೆ. ಅವ ಕೇವಲ ಕಣ್ಣಿಗೆ ಕಾಣುವವನಲ್ಲ, ಒಳಗಣ್ಣಿಗೆ ಮಾತ್ರ ಗೋಚರ ಆಗುವವನು. ಒಳಗಣ್ಣು ಎಂದರೆ ಶಾಸ್ತ್ರಯೋನಿತ್ವಾತ್ ಸದಾಗಮೈಕ ವಿಜ್ಞೇಯಂ ಎಂಬುದಾಗಿ ಹೇಳುತ್ತಾರೆ. ಒಳಗಣ್ಣು ಎಂದರೆ ಶಾಸ್ತ್ರದ ಕಣ್ಣು, ಅರ್ಥಾತ್ ಭಗವತ್ ತತ್ವದ ಶಾಸ್ತ್ರದ ಚಿಂತನೆ ಮಾಡಿದಾಗ ಮಾತ್ರ ಅದು ನಿಜವಾದ ಭಗವದ ಅಪರೋಕ್ಷಕ್ಕೆ ಸಾಧನವಾಗುವುದು. ಭಗವಂತ ಕೇವಲ ಕಣ್ಣಿಗೆ ಕಾಣದೆ ಒಳಗಣ್ಣು ತೆರೆದು ನೋಡಿದಾಗ ಕಾಣಿಸುತ್ತಾನೆ. ಇದನ್ನೇ ದಾಸರು ಕೂಡ ಹೇಳಿದ್ದುಂಟು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಎಂದು ಹೇಳಿದ್ದು. ಶಾಸ್ತ್ರ ಯೋನಿತ್ವಾತ್ ಅಧಿಕರಣದಲ್ಲಿಯೂ ಇದನ್ನೇ ಸಹ ತಿಳಿಸಿದ್ದಾರೆ. ವಿಷ್ಣು ತತ್ವ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸುತ್ತಾ, ಆಗಮಗಳಿಂದ ಭಗವಂತನನ್ನು ತಿಳಿಯಬೇಕು, ಪ್ರತ್ಯಕ್ಷ ಅನುಮಾನಗಳಿಗೆ ತಿಳಿಯುವವನಲ್ಲ ಎಂಬುದಾಗಿ ಹೇಳಿರುತ್ತಾರೆ. ಹಾಗೆಯೇ ಮತ್ತೊಂದು ದೃಷ್ಟಾಂತ, ದಾಸರು ಕೊಟ್ಟಿರುವ ದೃಷ್ಟಾಂತ, ಅನಲನು ಅರಣಿಯೊಳಗಿಪ್ಪಂತೆ ಎಂಬುದಾಗಿ ಸೂಚಿಸಿದ್ದಾರೆ. ಕಟ್ಟಿಗೆ ಅಥವಾ ಕಾಷ್ಟ, ಅದರಲ್ಲಿರುವ ಅಗ್ನಿಯು ನಮಗೆ ಕಣ್ಣಿಗೆ ಕಾಣಲಾರದು. ಯಜ್ಞ ಯಾಗಾದಿಗಳಿಗೆ ಬೇಕಾದ ಆ ಅಗ್ನಿಯನ್ನು ಕಾಷ್ಟಗಳ ಮಥನದ ಮೂಲಕವೇ ಅಭಿವ್ಯಕ್ತಪಡಿಸಬೇಕಾದದ್ದು. ಹಾಗೆಯೇ ಕೇವಲ ಶಾಸ್ತ್ರ ಓದಿದರೆ ಸಾಲದು, ಭಗವತ್ ತತ್ವದ ಶಾಸ್ತ್ರದ ಚಿಂತನ ಮಂಥನ
ಆದಾಗ ಮಾತ್ರ ದೇವರು ಕಾಣಿಸುತ್ತಾನೆ. ಆ ಮಥನ ಕಾರ್ಯಕ್ಕೆ ನಮ್ಮ ಬುದ್ಧಿ ಕಡಗೋಲಿನಂತಿದ್ದರೆ ಬ್ರಹ್ಮಸೂತ್ರಾದಿಗಳು ಅದಕ್ಕೆ ಬಿಗಿಯುವ ಹಗ್ಗದಂತಿದೆ ಎಂಬುದು ಶ್ರೀಮದಾಚಾರ್ಯರ ಮಾತು. ಸಕಲ ಶಾಸ್ತ್ರಗಳನ್ನೂ ಕೇವಲ ಓದಿದರೆ ಸಾಲದು, ಅದನ್ನು ಶ್ರವಣ ಮನನ ಮಾಡಿ ಧ್ಯಾನಿಸಿದಾಗ ಮಾತ್ರ ಅವನ ಅಪರೋಕ್ಷವಾಗುವುದು ಎಂಬುದಾಗಿ ಇಲ್ಲಿ ದಾಸರು ಸೂಚಿಸಿದ್ದಾರೆ. ಇಂತಹ ಭಗವಂತ ಆ ಬ್ರಹ್ಮಾದಿಗಳಿಗೂ ಕೆಲವು ಬಾರಿ ತೋರುತ್ತಾನೆ, ಮತ್ತೆ ಕೆಲವು ಬಾರಿ ಕಾಣುವುದಿಲ್ಲ. ಎಂದರೆ ಬ್ರಹ್ಮವಾಯುಗಳನ್ನು ಹೊರತುಪಡಿಸಿ ಮಿಕ್ಕಾದ ದೇವತೆಗಳಿಗೆ ಅವರು ಆ ಪದವಿಗೆ ಬಂದ ನಂತರದಲ್ಲಿ ಅಪರೋಕ್ಷದ ನಂತರ ಮಾತ್ರವೇ ಸ್ಪಷ್ಟ ದರ್ಶನ ನೀಡುತ್ತಾನೆ ಎಂಬುದಾಗಿ ತಿಳಿಸಿ, ಇಂತಹ ಆ ಜಗನ್ನಾಥ ವಿಠ್ಠಲನ ಕಾರುಣ್ಯ ಪಡೆದಂಥ ಮುಮುಕ್ಷು ಜೀವರು ಅಂದರೆ ಮೋಕ್ಷಯೋಗ್ಯ ಜೀವರುಗಳಾದ ಆ ಭಾಗವತರನ್ನು ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು, ಧ್ಯಾನಿಸಬೇಕು ಎಂದು ಇಲ್ಲಿ ಜಗನ್ನಾಥದಾಸರು ಸ್ಪಷ್ಟಪಡಿಸುತ್ತಾರೆ. ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನವೃಣೀತ ಯಾವತ್ ಎಂಬ ಭಾಗವತದ ಮಾತನ್ನೇ ಇಲ್ಲಿ ದಾಸರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬುದಾಗಿ ತಿಳಿಸುತ್ತಾ, ಈ 13 ಸಂಖ್ಯೆಗಳಿಂದ ಉಕ್ತವಾದ 13 ನುಡಿಗಳನ್ನು ದಾಸರು ದೀಪೋತ್ಸವದಿಂದ ಪ್ರಾರಂಭಿಸಿ ಕೇವಲ ಪದವಿಶೇಷಗಳಿಂದ ಮಾತ್ರ ಅಲ್ಲದೆ ಅವುಗಳ ಸಂಖ್ಯೆಯಿಂದಲೂ ವಿಶೇಷಾರ್ಥವನ್ನು ತಿಳಿಸಿ ದೀಪದಲ್ಲಿರುವ ಆ 13 ಭಗವದ್ರೂಪಗಳಿಗೆ ತಮ್ಮ ನುಡಿಯನ್ನು ಸಮರ್ಪಿಸಿ ತಮ್ಮ ಮಂಗಳಾಚರಣ ಸಂಧಿಯನ್ನು ಮುಕ್ತಾಯ ಮಾಡುತ್ತಾರೆ. ಶ್ರೀ ಕೃಷ್ಣಾರ್ಪಣಮಸ್ತು.